ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿತ್ರಾನ್ನ ಅಂದರೆ ಬರೀ ಚಿತ್ರಾನ್ನ ಅಲ್ಲ, ಟೆಂಪಲ್ ಸ್ಟೈಲಲ್ಲಿ ದೇವಸ್ಥಾನಗಳಲ್ಲಿ ಮಾಡುವಂಥ ಮಸಾಲ ಚಿತ್ರಾನ್ನ ಮಾಡ್ತಾ ಇದ್ದೇನೆ. ಮದುವೆ ಸಮಾರಂಭಗಳಲ್ಲಿರ್ಬೋದು, ದೇವಸ್ಥಾನಗಳಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವಂಥ ಚಿತ್ರಾನ್ನ ಇರ್ಬೋದು, ಅದನ್ನು ಮಾಡ್ತಾ ಇದ್ದೇನೆ. ಇದರ ಪೌಡ್ರ್ ಅಂತೂ ನೀವು ಮಾಡ್ಕೊಂಡು ಸ್ಟೋರ್ ಮಾಡಿಟ್ರೆ 1 ವರ್ಷದವರೆಗೆ ಹಾಗೆ ಇಡ್ಬೋದು. ಮನೇಲಿ ಏನಾದರೂ ಅನ್ನ ಎಲ್ಲ ಮಿಕ್ಕಿದ್ರೆ ಅದಕ್ಕೆ ಜಸ್ಟ್ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಳೋದು, ಅದೇ ರೀತಿ ಒಗ್ಗರಣೆ ಕೊಟ್ಟರೆ ಸಾಕು, ಚಿತ್ರಾನ್ನ ರೆಡಿಯಾಗಿದೆ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ 2 ಗ್ಲಾಸ್ ಅಕ್ಕಿಯ ಸೋನಾ ಮಸೂರಿ ಬೆಳ್ತಿಗೆ ಅಕ್ಕಿ ಅನ್ನ ಮಾಡ್ಕೊಳ್ತಾ ಇದ್ದೇನೆ ಚಿತ್ರಾನ್ನಕ್ಕೆ. ಇದಕ್ಕೆ ನಾನು ಉಪ್ಪನ್ನು ಹಾಕಿ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ತೋರಿಸುವಂಥ ಪೌಡರ್ ಕೂಡ 2 ಗ್ಲಾಸ್ ಅಕ್ಕಿಗೆ ಮಾಡುವಷ್ಟು ಪೌಡರನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು 2 ಸ್ಪೂನ್ನಷ್ಟು, 2ರಿಂದ 2.5 ಸ್ಪೂನ್ ಬೇಕಾದರೂ ತಗೊಳ್ಬೋದು, ಕಪ್ಪು ಎಳ್ಳನ್ನು ಚಂದ ಮಾಡಿ ತೊಳೆದು ಹಾಗೆ ಅದನ್ನು ಸ್ವಲ್ಪ ಒಣಗಿಸಿ ಇಟ್ಟಿದ್ದೆ ನಾನು. ಹಾಗೆ ಇದನ್ನು ಒಂದು ಫ್ರೈಯಿಂಗ್ ಪ್ಯಾನಲ್ಲಿ ಹಾಕಿಬಿಟ್ಟು ಹುರಿತಾ ಇದ್ದೇನೆ. ಅಂದರೆ ಕಪ್ಪು ಎಳ್ಳಲ್ಲಿ ತುಂಬ ಧೂಳೆಲ್ಲ ಇರುತ್ತೆ, ಹಾಗೆ ಅದನ್ನು ನೀವು ಸ್ಟೋರ್ ಮಾಡಿಡ್ಬೋದು. ಕಪ್ಪು ಎಳ್ಳನ್ನು ಈಗ ಬಿಸಿಲು ಹೇಗೂ ಇದೆ ಅಲ್ವಾ, ತಂದು ಸ್ವಲ್ಪ ಒಂದು ಅರ್ಧ kg 1/4 kg ಎಲ್ಲ ತಂದು ಆವಾಗವಾಗ ಪಂಚಕಜ್ಜಾಯಕ್ಕೆಲ್ಲ ಯೂಸ್ ಆಗುತ್ತೆ. ಹಾಗೆ ನಾನಿಲ್ಲಿ ಪೌಡರ್ನ ಮೆಜರ್ಮೆಂಟ್ ಏನಂತ ಹೇಳಿದ್ರೆ, 2 ಗ್ಲಾಸ್ ಅನ್ನಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾನು ಮೆಜರ್ಮೆಂಟಲ್ಲಿ ಮಾಡ್ತಾ ಇದ್ದೇನೆ. ಹಾಗೆ ಇಲ್ಲಿ ಕಪ್ಪು ಎಳ್ಳು ಪಟಪಟ ಆಗ್ತಾ ಇದೆ. ಇವಾಗ ಇದು ಆಯ್ತು, ಆಫ್ ಮಾಡ್ತೇನೆ. ಹಾಗೆ ಇಲ್ಲಿ 2 ಸ್ಪೂನ್ನಷ್ಟು ನಾನು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಹಾಗೆ 2 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಕೂಡ ತಗೊಂಡಿದ್ದೇನೆ. ಅದೇ ರೀತಿ 3 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ಡ್ರೈ ರೋಸ್ಟ್ ಮಾಡೋದು, ಯಾವುದಕ್ಕೂ ಎಣ್ಣೆಯನ್ನು ಹಾಕ್ತಿಲ್ಲ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇದು ಸಾಧಾರಣ ಒಂದು 20ರಿಂದ 25 ಇದೆ. ಹಾಗೆ ನನ್ನ ಹತ್ರ ಆ್ಯಕ್ಚುಲಿ ಪೌಡರ್ ಮಾಡಿದ್ದಿತ್ತು, ಆದರೂ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಮಾಡ್ತಾ ಇರುವಂಥದ್ದು. ಅದೇ ರೀತಿ ಅರ್ಧ ಸ್ಪೂನಷ್ಟು ಜೀರಿಗೆ, 3 ಬ್ಯಾಡಗಿ ಮೆಣಸಿನಕಾಯಿ, ಹಾಗೆ ಖಾರ ಜಾಸ್ತಿ ಇಷ್ಟಪಡೋದಾದರೆ ಒಂದು 5ರಿಂದ 6 ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಕರಿಬೇವಿನ ಸೊಪ್ಪು, ಇದನ್ನೆಲ್ಲವನ್ನು ಹಾಕಿ ಡ್ರೈ ರೋಸ್ಟ್, ಎಲ್ಲೂ ಕೂಡ ಎಣ್ಣೆ ಹಾಕ್ಕೊಳ್ಳಿಲ್ಲ. ಕಪ್ಪು ಎಳ್ಳನ್ನು ಹಾಗೆ ಹುರಿದಿದ್ದು, ಇದು ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಗೆ ಹುರ್ಕೊಳ್ತಾ ಇದ್ದೇನೆ. ಹಾಗೆ ಇದು ಸ್ವಲ್ಪ ಕೆಂಪಗಾದರೆ ಸಾಕು. ಇದು ಇವಾಗ ಕಂಪ್ಲೀಟಾಗಿ ಆಗಿದೆ, ಆಫ್ ಮಾಡ್ತೇನೆ. ಹಾಗೆ ತಣಿಲಿಕ್ಕೆ ಬಿಡ್ತಾ ಇದ್ದೇನೆ. ಇಲ್ಲಿ ನೆಕ್ಸ್ಟ್ ಪೌಡ್ರ್ ಮಿಕ್ಸಿ ಜಾರ್ ಇದೆಯಲ್ವ, ಇದನ್ನು ಇದಕ್ಕೆ ಇವಾಗ ಶಿಫ್ಟ್ ಮಾಡ್ಕೊಳ್ಳೋಣ. ಕಂಪ್ಲೀಟಾಗಿ ಎಲ್ಲೋ ತಣ್ಣದಿದೆ ಇವಾಗ. ಹಾಗೆ ಇದು ಪೌಡ್ರ್ ಅಂತ ಹೇಳಿದರೆ, ಒಮ್ಮೆ ಹೀಗೆ ಮಿಕ್ಸಿ ಜಾರಲ್ಲಿ ಒಮ್ಮೆ ಕೋರ್ಸ್ ಪೌಡರನ್ನು ಮಾಡ್ಕೊಳ್ಳಿ. ತುಂಬ ನೈಸ್ ಪೌಡರ್ ಮಾಡ್ಕೊಳ್ಬೇಕಂತೇನಿಲ್ಲ ಇದು. ಹಾಗೆ ಕೋರ್ಸ್ ತರಕಾರಿ ಇದ್ರೇ ಚೆನ್ನಾಗಿರುತ್ತೆ ಮಸಾಲ. ಇಲ್ಲಿ ಇವಾಗ ರೆಡಿಯಾಗಿದೆ ಮಸಾಲ. ಇಷ್ಟು ಆದಮೇಲೆ ಇದಕ್ಕೆ ನಾನೀಗ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇನ್ನೊಮ್ಮೆ ನೈಸಾಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ತರ್ತೇನೆ. ತೀರಾ ನೈಸ್ ಅಲ್ಲ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಪೌಡ್ರ್ ಮಾಡ್ಕೊಂಡು ತರ್ತೇನೆ. ಹಾಗೆ ನೋಡಿ, ಇಷ್ಟು ತರಕಾರಿಯಾಗಿ ರೆಡಿಯಾಗಿದೆ. ಇದನ್ನು ನಾವು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವಾಗ ಒಂದು ಬಾಣಲೆಯಲ್ಲಿ ಒಂದು 5-6 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದರಲ್ಲಿ ನಾನು 1 ಇಡ್ಲಿ ಬೌಲಲ್ಲಿ ಇಷ್ಟು ನೆಲಗಡಲೆ ಬೀಜವನ್ನು, ಶೇಂಗಾ ಬೀಜವನ್ನು ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಹುರ್ಕೊಳ್ತಾ ಇದ್ದೇನೆ. ಶೇಂಗಾ ಬೀಜವನ್ನು ಮೊದಲೇ ಹುರಿದು ಆಮೇಲೆ ಅದನ್ನು ನಾವು ಚಿತ್ರಾನ್ನಕ್ಕೆ ಆ್ಯಡ್ ಮಾಡೋದ್ರಿಂದ ಅದರ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಇಲ್ಲಾಂದರೆ ಅದೊಂಥರ ಕ್ರಿಸ್ಪಿ ಆಗಿರೋದಿಲ್ಲ, ಹಾಗೆ ಗಟ್ಟಿ ಗಟ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಇದು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ಇಲ್ಲಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೇನೆ, ಕಡಲೆ ಬೀಜವನ್ನು ಹುರಿದು. ಹಾಗೆ ಅದೇ ಎಣ್ಣೆಯಲ್ಲಿ ಬೇಕಂದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಅದೇ ಸಾಕು. ಅಲ್ಲಿಗೆ 1 ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ, ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ, 1 ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಒಗ್ಗರಣೆಗೆ. ಅದೇ ರೀತಿ ಚೆಂದ ಮಾಡಿ ಚಾಪ್ ಮಾಡಿರುವಂಥ ಸಣ್ಣದಾಗಿ ಹೆಚ್ಕೊಳ್ಬೇಕು ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಕೊಚ್ಚಲುಗಳನ್ನು ಕೂಡ ಹಾಕಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದಂತೂ ಬೇಕೇ ಬೇಕು ಚಿತ್ರಾನ್ನಕ್ಕೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಅದೇ ರೀತಿ ಸ್ವಲ್ಪ ಇಂಗಿನ ಪುಡಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇಂಗಿನ ಇಲ್ಲ ಅಂದರೆ ನೀವು ಇಂಗು ಪುಡಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಬಟ್ ಖಾರಕ್ಕೆ ನಾವು ಅಲ್ಲಿ ಕೂಡ ಬ್ಯಾಡಗಿ ಮೆಣಸಿನಕಾಯಿ, ಅದೇ ರೀತಿ ಪೆಪ್ಪರ್ ಕಾರ್ನ್ಸ್ ಹಾಕಿದ್ದೇವೆ. ಇಲ್ಲೂ ಅಷ್ಟೇ ಒಗ್ಗರಣೆಯಲ್ಲಿ ಹಸಿಮೆಣಸಿನಕಾಯಿ ಶುಂಠಿಯನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡಿಬಿಟ್ಟು ಹಾಕಿದ್ದೇವೆ. ಅದೇ ರೀತಿ ಒಗ್ಗರಣೆ ಕೂಡ ತುಂಬ ಕೆಂಪಗೆ ಹುರಿಬೇಕಂತೇನಿಲ್ಲ, ಹದ ಇದಾದರೆ ಸಾಕು. ತುಂಬ ಅದು ರೋಸ್ಟ್ ಆದರೆ ಅಗಿಲಿಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿ ಇವಾಗ ಮಾಡಿರುವಂಥ ಪೌಡರ್ ರೆಡಿಯಾಗಿದೆ, ಇದನ್ನು ಹಾಕಿಬಿಟ್ಟು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಇಲ್ಲಿ ಪೌಡರ್ ಎಲ್ಲವನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ. 2 ಗ್ಲಾಸ್ ಅಕ್ಕಿಯ ಅನ್ನವನ್ನು ಮಾಡಿರುವಂಥದ್ದು, ಹಾಗೆ ಅದಕ್ಕೆ ಇಷ್ಟು ಪೌಡರ್ ಬೇಕಾಗುತ್ತೆ. ಹಾಗೆ ಇದು ಇವಾಗ ಎಣ್ಣೆಯಲ್ಲಿ ಚೆಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ಳಿ. ಅಲ್ಲಿ ಅನ್ನ ಮಾಡಬೇಕಾದ್ರೂ ಅಷ್ಟೇ, ನಾನು ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನಾರ್ಮಲ್ ಅನ್ನ ಉಳಿದಿದ್ದರೆ ಆವಾಗ ಇಲ್ಲಿ ಮಸಾಲೆಗೆ ಸ್ವಲ್ಪ ಉಪ್ಪು ಜಾಸ್ತಿ ಹಿಡಿಯುತ್ತೆ. ಅದೇ ರೀತಿ ಇಲ್ಲಿ ಇವಾಗ 1 ತೆಂಗಿನಕಾಯಿಯ 1 ಭಾಗವನ್ನು ತಗೊಂಡು ಕಾಯನ್ನು ತುರಿದು ಚೆನ್ನಾಗಿ ಇದನ್ನು ಕೂಡ ಹಾಕಿ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದು ಸೇಮ್ ನಮ್ಮ ಟೆಂಪಲ್ ಸ್ಟೈಲಲ್ಲಿ ದೇವಸ್ಥಾನಗಳಲ್ಲೆಲ್ಲ ಊಟಕ್ಕೆ ಬಡಿಸ್ತಾರೆ, ಇಲ್ಲ ಹೀಗೆ ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಮದುವೆ ಫಂಕ್ಷನ್ಸ್ಗಳಲ್ಲೆಲ್ಲ ಕೂಡ ಇರುತ್ತೆ ಈ ಥರ ಚಿತ್ರಾನ್ನಗಳು.
ಹಾಗೆ ಇಲ್ಲಿ ಇವಾಗ ಅನ್ನ ಮಾಡಿರುವಂಥದ್ದು ಕಂಪ್ಲೀಟಾಗಿ ತಂಡ ಮೇಲೆಯೇ ಚಿತ್ರಾನ್ನ ಇರಲಿ ಯಾವುದೇ ರೈಸ್ ಬಾತ್ಗೂ ಅಷ್ಟೇ ಅನ್ನ ಯಾವಾಗಲೂ ಈ ರೀತಿ ನಾವು ಬಾಣಲೆಯಲ್ಲಿ ಯಾವುದಾದ್ರೂ ಒಗ್ಗರಣೆ ಕೊಡೋದಾದರೆ ಅನ್ನ ಕಂಪ್ಲೀಟಾಗಿ ತಂಡ ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ಹಾಗೆ ಇಲ್ಲಿ ಇವಾಗ ಇದು ಚಂದ ಉದ್ರುದ್ರಾಗಿದೆ ಅನ್ನ ಕೂಡ. ಹಾಗೆ ಇದು ಇವಾಗ ನೋಡಿ ಒಳ್ಳೆ ಕಲರ್ ನೋಡಿ ಎಷ್ಟು ಸೂಪರ್ ಆದ ಕಲರ್ ಬಂದಿದೆ ಅಂತ ನೋಡಿ. ಅದೇ ರೀತಿ ನೀವು ಸಿಂಪಲ್ ಆದ ಈ ರೆಸಿಪಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಇಡೀ ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ಸಖತ್ ಟೇಸ್ಟ್ ಆಗಿರುವಂಥ ಈ ಚಿತ್ರಾನ್ನ ನಿಮಗೆ ಈಸಿ ಅಲ್ವಾ ನಿಜವಾಗ್ಲೂ. ಒಂದು ಈ ಮಸಾಲ ಪೌಡರನ್ನು ನಾವು ಸ್ಟೋರ್ ಮಾಡಿಡೋದ್ರಿಂದ ನೀವು ಯಾವಾಗ ಬೇಕಾದರೂ ಇದನ್ನು ಒಗ್ಗರಣೆ ಕೊಟ್ಟು ಮಾಡ್ಕೊಳ್ಬೋದು. ಹಾಗೆ ಕೊನೆಯಲ್ಲಿ ನಾವು ಮೊದಲಿಗೆನೇ ಹುರಿದಿಟ್ಟಿರುವಂಥ ಈ ಕಡಲೆ ಬೀಜವನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಕ್ರಿಸ್ಪಿ ಆಗಿರುತ್ತೆ, ಅದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಸ್ವರ್ಗ ಅಂತ ಹೇಳ್ಬೋದು ನಿಜವಾಗ್ಲೂ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಏನಾದರೂ ಮಿಕ್ಕಿದ್ರೆ 2 ನಿಮಿಷದಲ್ಲಿ ಮ್ಯಾಗಿ ಎಲ್ಲ ಮಾಡು ತಿನ್ನೋದಕ್ಕಿಂತ ಈ ಪೌಡರ್ ಎಲ್ಲ ಮಾಡಿ ಇಟ್ಟಿದ್ರೆ ನಾವು ಅಷ್ಟೇ ಒಗ್ಗರಣೆಗೆ 2 ನಿಮಿಷದಲ್ಲಿ ಸಾಕಾಗುತ್ತೆ. ಪೌಡರ್ ಹಾಕೊಳ್ಳೋದು ಮಿಕ್ಸ್ ಮಾಡಿಕೊಂಡ್ರೆ ಆಯ್ತಲ್ವಾ, 2 ನಿಮಿಷದಲ್ಲಿ ಚಿತ್ರಾನ್ನ ಆಗೋಗುತ್ತೆ. ಎಲ್ರಿಗೂ ಈ ರೆಸಿಪಿ ಅಂತೂ 101% ಅಷ್ಟು ಖಂಡಿತ ಇಷ್ಟ ಆಗುತ್ತೆ. ಹಾಗೆ ನಮ್ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇವಾಗ ಸರ್ವ್ ಮಾಡೋಣ ಇದನ್ನು ಒಂದು ಸರ್ವಿಂಗ್ ಬೌಲಲ್ಲಿ. ನೋಡಿ ಬಿಸಿ ಬಿಸಿ ಚಿತ್ರಾನ್ನ ಇವಾಗ ಒಗ್ಗರಣೆಯಲ್ಲೇ ನಾವು ಅನ್ನವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರೋದ್ರಿಂದ ಬಿಸಿ ಬಿಸಿ ಚಿತ್ರಾನ್ನ ರೆಡಿಯಾಗಿದೆ. ಹಾಗೆ ಒಂದು ಸೈಡಲ್ಲಿ ಒಂದು ಗ್ಲಾಸ್ ಕಾಫಿ ಇದ್ದರೆ ಹೇಳೋದೇ ಬೇಡ, ತುಂಬಾ ಸೂಪರ್ ಆಗಿರುವಂಥ ಚಿತ್ರಾನ್ನ. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಇದೆ. ಕಲರ್ ಅಂತೂ ಆಸಮ್ ಆಗಿದೆ, ಅದ್ಭುತವಾದಂಥ ಕಲರ್. ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ ಚಿತ್ರಾನ್ನ. ಒಗ್ಗರಣೆನೂ ಅಷ್ಟೇ ಹೇಳಬೇಕಂತಲೇ ಇಲ್ಲ, ತುಂಬ ಚೆನ್ನಾಗಿ ಒಗ್ಗರಣೆ ಇದಕ್ಕೆ ರೆಡಿ ಮಾಡಿದ್ದೇನೆ ನಾನು ಕೂಡ. ಹಾಗೆ ತುಂಬ ಪರಿಮಳನೂ ಬರ್ತಾ ಇದೆ. ಹಾಗೆ ಈ ಪೌಡರನ್ನು ನೀವು ಸ್ಟೋರ್ ಮಾಡಿಡಿ, ರಪ್ ಅಂತ ಅನ್ನ ಉಳಿದ್ರೆ ಈ ರೀತಿ ಚಿತ್ರಾನ್ನ ಮಾಡಿಕೊಡಿ, ಮನೇಲಿ ಎಲ್ಲರಿಗೂ ಖಂಡಿತ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಯಿತಾ. ಕಿಣಿಸ್ವಸರಿ ವಿನಯ್ ಕಿಣೀಸ್ ವ್ಲಾಗ್ಸ್ ಚಾನಲನ್ನು ಫಸ್ಟ್ ಟೈಮ್ ನೋಡಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಒಂದು ಲೈಕ್ ಕೂಡ ಕೊಡಿ. ಫ್ರೆಂಡ್ಸ್, ಪರ್ಣ ಹರ್ಬಲ್ ಹೇರ್ ಆಯಿಲ್ ನಮ್ಮದೇ ಆದ ಹೋಮ್ ಪ್ರಾಡಕ್ಟ್ ಇದು. ನಿಮಗೆ ಏನಾದರೂ ಆರ್ಡರ್ ಮಾಡಬೇಕಂತಿದ್ರೆ ಆನ್ಲೈನ್ ಆ್ಯಪ್ಗಳಾದ ಅಮೆಝಾನ್, ಮೀಶೋ, ಅದೇ ರೀತಿ ಜಿಯೋ ಮಾರ್ಟ್ಗಳಲ್ಲಿ ಸಿಗುತ್ತೆ. ಅತಿ ಬೇಗನೆ ನಿಮ್ಮ ಅಡ್ರೆಸ್ಗೆ ಬಂದು ಕೂಡ ತಲುಪುತ್ತೆ. ಅದೇ ರೀತಿ 100% ನ್ಯಾಚುರಲ್ ಆಗಿರುವಂಥ ಈ ಹರ್ಬಲ್ ಹೇರ್ ಆಯಿಲ್ 18 ಬಗೆಯ ಹರ್ಬಲ್ಸ್ಗಳನ್ನು ಹಾಕಿ ಮಾಡಿರುವಂಥ ನ್ಯಾಚುರಲ್ ಆದ ಹರ್ಬಲ್ ಹೇರ್ ಆಯಿಲ್, ಯಾವುದೇ ಕೂಡ ಕೆಮಿಕಲ್ಗಳನ್ನು ಹಾಕದೆ ಮಾಡಿರುವಂಥದ್ದು. ಫ್ರೆಂಡ್ಸ್, ಕೂದಲುದುರುವ ಸಮಸ್ಯೆ ಏನಾದರೂ ನಿಮ್ಮನ್ನು ಕಾಡ್ತಾ ಇದ್ದರೆ ಈ ಹರ್ಬಲ್ ಹೇರ್ ಆಯಿಲನ್ನು ಯೂಸ್ ಮಾಡಿ, ಖಂಡಿತವಾಗ್ಲೂ 100% ನಿಮ್ಮ ಕೂದಲುದುರುವ ಸಮಸ್ಯೆ ನಿವಾರಣೆ ಆಗ್ತದೆ. ಸ್ವಲ್ಪ ಎಣ್ಣೆಯನ್ನು ಹಾಗೆ ತಗೊಂಡು ನೆತ್ತಿಯ ಮೇಲೆ ಹಾಕಿ ಸ್ವಲ್ಪ ಮಸಾಜ್ ಕೊಡೋದ್ರಿಂದ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಆಗಿ ತಲೆನೋವಂತೂ ಮಂಗಮಾಯವಾಗಿ ಬಿಡುತ್ತೆ. ಹಾಗೆ ಒಳ್ಳೆ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ. ತುಂಬ ತಂಪಾದ ಎಣ್ಣೆ ಅಂತ ಕೂಡ ಹೇಳ್ಬೋದು. ಅದೇ ರೀತಿ ಕೂದಲು ಉದ್ದವಾಗಿ, ಸೊಂಪಾಗಿ, ದೃಢವಾಗಿ, ಕಪ್ಪಾಗಿ ಹೊಳೆಯುವಂತೆ ಕೂಡ ಮಾಡುತ್ತೆ. ಹಾಗಾದರೆ ಯಾಕೆ ತಡ, ಪರ್ಣ ಹರ್ಬಲ್ ಹೇರ್ ಆಯಿಲನ್ನು ಇವಾಗಲೇ ಆರ್ಡರ್ ಮಾಡಿ. ಅಮೆಝಾನ್, ಮೀಶೋ, ಜಿಯೋ ಮಾರ್ಟಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.